ನಾರಾಯಣಸ್ವಾಮಿ ಸರ್, ಈಗ ನೀವು 70 ವರ್ಷ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದಿರಿ. ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು ಅಂಥೇಳಿ ಧ್ವನಿಯನ್ನು ಎತ್ತಿದ್ರು. ಅಲ್ಲ ಸರ್, ನೀವ್ಯಾಕೆ ಮಾಡಲಿಲ್ಲ? ಮತ್ತಿಷ್ಟು ವರ್ಷ ಅಧಿಕಾರದಲ್ಲಿದ್ದಿರಲ್ವ, ಮಾಡಬೇಕಾಗಿತ್ತು. ಅದು ನೋಡಿ, ಈಗ ಅದಕ್ಕೆ ಈಗ ಯಾರು ಈ ದೇಶದಲ್ಲಿ ಪ್ರಾರಂಭ ಮಾಡಿರೋರು? ನಮ್ಮ ರಾಜ್ಯಗಳೇ, ನಮ್ಮ ಪಕ್ಷವೇ. ಅದನ್ನು ನಮ್ಮಲ್ಲೇ ಒತ್ತಡ ತಂದಿರೋದು ನಾವೇ. ನೀವು ಮಾಡಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿರೋದು ನಾವೇ. ಹೌದು, ಆ ಒತ್ತಡಗಳು, ಆ ಎಲ್ಲ ಮೂಲೆ ಮತ್ತು ಸಾರ್ವಜನಿಕರ ಒತ್ತಡ ಸೇರಿ ಇವತ್ತು ರಿಸಲ್ಟ್ ಇದು ಬಂದಿದೆ. ಬಟ್ ಈಗ ತಾವು ಹೇಳ್ದಂಗೆ ಇದ್ರ ಇಂಟೆನ್ಷನ್ ಚೆನ್ನಾಗಿದೆ. ಬಟ್ ಅದ್ರ ಇಂಟೆನ್ಷನ್ ಹಿಂದ್ಗಡೆ ಅವ್ರದ್ದು ಇಡನ್ ಅಜೆಂಡಾಗಳು ಎಷ್ಟಿದಾವೋ ಮುಂದೆ ನೋಡೋಣ. ಈಗ ಅವರು ಹೇಳಿದ್ರಲ್ಲ, ಈಗ 10 ವರ್ಷ ಸರ್ಕಾರ ಸ್ವಾಮಿ, ಎಷ್ಟು ಲಕ್ಷ ಕೋಟಿ ಮಿಲಿಟರಿ ಕೊಟ್ಟಿದ್ದೀರಿ. ಎಲ್ಲಿ ಇಂಟ್ರೂಡರ್ಸ್ ಬಂದ್ರು ಅಂತ ನೀವು ಹೇಳ್ತೀರ, ಏನು ಮಾಡ್ತಾ ಇದ್ದೀರಿ? 10 ವರ್ಷ ಎಷ್ಟು ಲಕ್ಷ ಕೋಟಿ ಕೊಟ್ಟಿದ್ದೀರಿ? ಮತ್ತೆ ನಿಮ್ಮ ಕೈಗೆ ಸರ್ಕಾರ ಕೊಟ್ಟು ನೀವೇನು ಮೊದಲು ವಾದ ಮಾಡ್ತಾ ಇದ್ದೋ 60 ವರ್ಷ ಏನು ಮಾಡಲ್ಲ, 70 ನಮ್ಗೊಂದು ಅವಕಾಶ ಕೊಡಿ, ಆಯಿತು 10 ವರ್ಷ ಈ ದೇಶದ ಬೇಡ ಅನ್ನೋಷ್ಟು ಕೊಡ್ತು ನಿಮಗೆ. ಮತ್ತೆ ಇಂಟ್ರೂಡರ್ಸ್ ಹೆಂಗೆ ಬಂದರು ನಿಮ್ಮ ಆಡಳಿತದಲ್ಲಿ? 10 ವರ್ಷ ನಿಮ್ಗೆ ಕೊಟ್ಟಾದ್ಮೇಲೆ ಇಂಟ್ರೂಡರ್ಸ್ ಬಂದು ಇನ್ನೂ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ, ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂದ್ರೆ ನೀವು ಸಮರ್ಥರ ನಿಜವಾಗ್ಲು? ಈಗ 88 ಜನ ಕಳಿಸ್ತೀರಾ ಹೇಳಿ? ಈಗ 88 ಜನ ಮೊದಲು ರಾಜ್ಯ ಸರ್ಕಾರ ಈಗ 40 ಜನ ಸೇರಿ ಸತ್ರು, 200 kg RDX ಬಂತು. ಇವತ್ತಿಗೆ ಏನಾದ್ರೂ ಸಿಕ್ಕಿದ್ಯಾ? 200 kg ದಾಳಿ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಜಾತಿ ಗಣತಿ ಸರ್, ಜಾತಿ ಗಣತಿ ಈಗ ಕೇಂದ್ರ ಸರ್ಕಾರ ಏನು ನೆಕ್ಸ್ಟ್ ಅವರು ಮಾಡಿದ್ರೆ, ಅವರು ಸರ್ವೇನ ಮಾಡಿದರೆ ಅಂಕಿಅಂಶಗಳು ನಿಮ್ಮದಕ್ಕೂ ಈಗೇನು ಮುಸ್ಲಿಮ್ದು 70 ಲಕ್ಷ ತೋರಿಸಿದಿರಿ, SC 1,08,00,000 ತೋರಿಸಿದಿರಿ, ಒಕ್ಕಲಿಗರದು ಮತ್ತು ಲಿಂಗಾಯತರದು ಬಹಳ ವಿರೋಧ ಕೇಳಿ ಬರ್ತಾ ಇದೆ. ಈಗ ಅಲ್ಲಿ ಅಂಕಿ ಸಂಖ್ಯೆಗಳು ವ್ಯತ್ಯಾಸ ಆದರೆ ಆ ಸಮುದಾಯಗಳು ಮತ್ತೆ ನಿಮ್ಮ ವಿರುದ್ಧ ಸಿಡಿದೇಳ್ತವೆ. ಸರ್ ನೋಡಿ ಸರ್, ನಮಗೆ ಇದ್ರ ಲಾಭ ನಷ್ಟ ಪ್ರಶ್ನೆ ಅಲ್ವೇ ಇಲ್ಲ. ಇದು ನಡೀಬೇಕು, ಆ ಜನಕ್ಕೆ ಆ ಸವಲತ್ತು ಸಿಗಬೇಕು. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷ ಡೇ 1 ನಡ್ಕೊಂಡ್ ಬಂದಿದೆ, ಮುಂದೇನು ನಡ್ಕೊಳ್ಳುತ್ತೆ. ಅದರಿಂದ ಲಾಭ ಸಿಗುತ್ತೆ ಇಲ್ಲ, ನಮ್ಗೆ ಆ ಯೋಚನೆನೇ ಇಲ್ಲ. ನಮಗೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ್ದು ಅದು ಕ್ರೆಡಿಬಿಲಿಟಿ ಬೇರೆ, ಅದನ್ನು ನಾವು ಬೇರೆ ಟೈಮಲ್ಲಿ ಹೇಳೋಣ. ನಮಗಿಷ್ಟೇ ಈ ದೇಶದಲ್ಲಿ ಏನು ಕಟ್ಟಕಡೆ ವ್ಯಕ್ತಿ ಇದ್ದಾನೆ ಅವನಿಗೆ ಏನು ತಲುಪಬೇಕು ಅದಕ್ಕೆ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಆ ರೀತಿ ನಡ್ಕೊಳ್ತಾ ಇದೆ. ಆ ಒತ್ತಡ ತಂದಿದೆ. ಇವತ್ತು ಸರ್ಕಾರ ಘೋಷಣೆ ಮಾಡಿದೆ, ನೋಡೋಣ ಯಾವ ರೀತಿ ಮಾಡುತ್ತೆ. ಆದ ಘೋಷಣೆಯಲ್ಲಿ ಏನೀಗ ಅವ್ರು ಏನು ಇಷ್ಟು ದಿವಸ ಪ್ರಶ್ನೆ ಮಾಡ್ತಾ, ಈವನ್ ಸಿದ್ದರಾಮಯ್ಯ ಅವರಾಗಲಿ ಇಲ್ಲ ಹೈದರಾಬಾದಲ್ಲಾಗಲಿ, ಈಗ ಅವ್ರ ಕೈಗೆ ಕೊಟ್ಟಿದ್ದೆ. ಅವ್ರು ಯಾವ ರೀತಿ ಆಕ್ಯುರೇಟ್ ಆಗಿ ಮಾಡಿಸ್ತಾರೆ, ವೈಜ್ಞಾನಿಕವಾಗಿ ಯಾವ ರೀತಿ ಮಾಡ್ತಾರೆ ನೋಡೋಣ. ಆಮೇಲೆ ನಾವೇನು ಸರ್ವೆ ಮಾಡಿದ್ದೇವೆ ಇದನ್ನೇ ದತ್ತಾಂಶ ತಗೊಳ್ತಾರ, ಇಲ್ಲ ಅವರೇ ಏನಾದರೂ ಹೊಸದು ಕ್ರಿಯೇಟ್ ಮಾಡ್ಕೊಳ್ತಾರ, ಇಲ್ಲ ನಮಗೆ ಏನು 96% ಈ ದತ್ತಾಂಶ ಕಾಂತರಾಜು ಆಯೋಗ ಮಾಡಿಕೊಟ್ಟಿದೆ, ಅವರು 96ನ ದಾಟಿ 100% ಅವರು ಮಾಡಿದ್ರೆ ನೋಡೋಣ. ಮಾಡಿದಾಗ ನಾವು ಅಕಸ್ಮಾತ್ 100% ಮಾಡಿದೆ ಅಂದ್ರೆ ನಾವು ಅವ್ರಿಗೆ ಏನು ಸ್ವಾಗತ ಕೋರಿ ಅದಿದ್ದು ಅಭಿನಂದನೆ ಸಲ್ಲಿಸ್ತೀವಿ. ಅದ್ರ ಬಗ್ಗೆ ಅನುಮಾನ ಬೇಡ. ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತೀವಿ ಅಂತ ಯಾರು ಅಂದ್ಕೊಳ್ಳಬೇಡಿ. ಕಾಂಗ್ರೆಸ್ ಪಕ್ಷದ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ಆ ಕಟ್ಟಕಡೆ ವ್ಯಕ್ತಿಗೆ ಏನು ತಲುಪಬೇಕು ಆ ತಲುಪಬೇಕು. ಅದು ವ್ಯವಸ್ಥೆ ಸುಭದ್ರವಾಗಿ ತಲುಪುವ ರೀತಿ ಕಾಂಗ್ರೆಸ್ ಪಕ್ಷ ಕಾವಲಿರುತ್ತೆ, ಆ ನಡೆಯೋ ರೀತಿ ನೋಡ್ಕೊಳ್ಳುತ್ತೆ. ಅದು ನಮ್ಮ ಜವಾಬ್ದಾರಿ. ಈ ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ಡೇ 1 ಅದೇ, ನಾವು ಯಾವತ್ತೂ ನಾವು ಏನು ಈ ರೀತಿ ಕೆಲಸ ಮಾಡಿದ್ರೆ ಅದಕ್ಕೆ ಲಾಭ ಸಿಗುತ್ತೆ ಅನ್ನಂಗಿದ್ರೆ ಕಾಂಗ್ರೆಸ್ ಪಕ್ಷ ಎಷ್ಟು ಚುನಾವಣೆ ಸೋತಿದ್ದೀವಿ. ಈಗೇನು ಅವ್ರು ಗೆಲ್ಲೋದಿಕ್ಕೆ ಮಾಡ್ತಾ ಇದ್ದಾರೆ, ಆ ಯೋಚನೆಗಳು ಆ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಲೇ ಇಲ್ಲ. ಮಾಡಿರೋ ತಪ್ಪನ್ನ ಕಾಂಗ್ರೆಸ್ ಪಕ್ಷ ಒಪ್ಕೊಂಡಿದೆ ಎಷ್ಟೋ ಸತಿ. ಹೌದು ತಪ್ಪು ಮಾಡಿದ್ದೀವಿ, ಕ್ಷಮಿಸ್ತೀವಿ, ಕ್ಷಮೆ ಕೇಳ್ತಾ ಇದ್ದೀವಿ ದೇಶದ ಮುಂದೆ ಅಂತ. ಆ ರೀತಿ ಅನುಕೂಲ ಮಾಡಿದ್ದೀವಿ, ಹೌದು ನಾವು ಇಂಥ ಕೆಲಸಗಳು ಮಾಡಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದು. ಅದು ಕಾಂಗ್ರೆಸ್ ಪಕ್ಷದ ಬದ್ಧತೆ. ಅದನ್ನು ನಾವು ಲಾಭ ನಷ್ಟ ನೋಡೋದಿಲ್ಲ. ಏನು ನಡೀಬೇಕು, ಏನು ಈ ದೇಶದಲ್ಲಿ ಆ ಕಟ್ಟಕಡೆ ವ್ಯಕ್ತಿಗೆ ರೀಚ್ ಆಗಬೇಕು, ಅದಕ್ಕೆ ಏನು ಕಾರ್ಯತಂತ್ರ ರೂಪಿಸಬೇಕು, ಆ ರೀತಿ ನಮ್ಮ ನಡವಳಿಕೆ ಇರುತ್ತೆ. ಎಸ್ ಸರ್, ಈಗ ರಾಜ್ಯ ಸರ್ಕಾರದ ಗಣತಿ ಮಾಡುವಂಥ ಸಂದರ್ಭದಲ್ಲಿ 55 ಪ್ರಶ್ನೆಗಳನ್ನು, ಮಾನದಂಡಗಳನ್ನು ಅವರು ಬಳಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಯಾವ ಸಮೀಕ್ಷೆ ಇದು? ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಈ ಒಂದು ಹಿನ್ನೆಲೆಗಳು ಮಾಡುತ್ತಾ ಕೇವಲ ಸಂಖ್ಯೆನ ಯಾವ ಆಧಾರ ಸರ್? ತಳ ಇಲ್ಲ ಬುಡ ಇಲ್ಲ, ಇದು ಘೋಷಣೆ ಅಷ್ಟೇ ಇದು. ಇಲ್ಲ ಇಲ್ಲಿ ಸೆನ್ಸಸ್ ಅಂತ ಹೇಳ್ತಕ್ಕಂಥದ್ದು ಹಿಂದಿಂದ ನಡ್ಕೊಂಡ್ಬಂದಿರ್ತಕ್ಕಂಥದ್ದು ಅದರದ್ದೇ ಆದ ಇದೆ. ಮೋಸ್ಟ್ಲಿ ಅದಕ್ಕೊಂದೆರಡು ಕ್ವಶನ್ಗಳನ್ನು ಯಾವುದು ಈ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಿರುವಂಥದ್ದು. ಯಾಕೆಂದರೆ ನನಗೆ ಗೊತ್ತಿದ್ದಂಗೆ ನಮ್ಮ ಮನೆ ಮುಂದೆ ಮನೇಲೂ ಬರ್ತಾ ಇದ್ರು, ಹಿಂದೆ ಎಲ್ಲ ಬರ್ತಾ ಇದ್ರು. ಮನೆ ಮೇಲೆ ಒಂದು ಸರ್ಕಲ್ ಹಾಕ್ಬಿಟ್ಟು ಗ ಅಂತ ಬರೆದು ಇಂತಿಷ್ಟೇ ಇಯರು, ಆಮೇಲೆ ಎಷ್ಟನೇ ಮನೆ ನಂಬರು ಅಂತೆಲ್ಲ ಬರೆದುಬಿಟ್ಟು ಒಂದು ಇದನ್ನ ಹಾಕ್ಕೊಂಡು ಹೋಗ್ತಾ ಇದ್ರು. ಅದೇ ಮನೆಯವ್ರ ಹತ್ರ ಎಲ್ಲರೂ ಡೀಟೇಲ್ ಕೇಳೋರು, ಎಷ್ಟು ಜನ ಮನೇಲಿದ್ದೀರಿ, ನಿಮ್ಮಲ್ಲಿ ಯಾರ್ಯಾರು ಏನಿದ್ದಾರೆ, ಅವ್ರು ಏನೇನು ಓದಿದ್ದಾರೆ, ಮತ್ತು ಮನೇಲಿ ಹಸು ಕರುಗಳು ಎಷ್ಟಿದ್ದಾವೆ, ಅದಾದಮೇಲೆ ಜಮೀನು ಎಷ್ಟಿದೆ, ಸಣ್ಣ ಪುಟ್ಟದ ಕ್ವಶನ್ಗಳನ್ನಷ್ಟನ್ನು ಸೇರಿಸಿ ಕೇಳೋರು. ಅವ್ರ ಹತ್ರ ಕೇಳಿ ಅದನ್ನೆಲ್ಲ ಬರ್ಕೊಂಡು ನೋಟ್ ಮಾಡಿಕೊಂಡು ಹೋಗ್ತಾ ಇದ್ರು. ಈಗೇನೋ ಇದು ನ್ಯಾಷನಲ್ ಇದ್ದು ಇದರೊಳಗೇನೋ ಒಂದು ಕಡೆ ಪೋರ್ಟಲ್ ಒಳಗಡೆ ಏನೋ ಒಂದು ಹಿಂದಿನ 2011ರಿಂದ ಆ್ಯಡ್ ಮಾಡುವಂಥದ್ದು ಡಿಜಿಟಲೀಕರಣ ಮಾಡಿದ್ದಾರೆ. ಡಿಜಿಟಲೀಕರಣ ಯಾಕೆಂದರೆ
ನಮ್ಗೆ ಅದನ್ನ ಸಮೀಕ್ಷೆನ ಏನು ಅಂದರೆ ಇನ್ನೊಂದು ನಾನು ಓಕೆ ಬಂದಿದ್ದು ಒಳ್ಳೇದಾಯ್ತು, ಆ ವರ್ಡ್ ಬಾಯಿಗೆ ಬಂದಿದ್ದು. ಈಗ ಹೇಳ್ತೀನಿ, ಇವರು ಈಗೇನು 2015 ಮಾಡಿದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಅದು ಜಾತಿ ಸಮೀಕ್ಷೆ, ಜಾತಿ ಗಣತಿ ಅಲ್ಲ. ದಯವಿಟ್ಟು ಈ ಪದವನ್ನು ನೀವು ಅರ್ಥ ಮಾಡ್ಕೋಬೇಕು. ಸಮೀಕ್ಷೆಗೂ ಗಣತಿಗೂ ವ್ಯತ್ಯಾಸ ಇದೆ. ಸಮೀಕ್ಷೆ ಅಂತಕ್ಕಂಥದ್ದು ನೀವು ಎಕ್ಸಿಟ್ ಪೋಲ್ಗಳನ್ನು ತರ್ತಿರಲ್ಲ, ರಿವ್ಯೂ ಅಂತ ಹೇಳ್ತಿರಲ್ಲ, ಆ ಟೈಪ್ ಆಫ್ ಇದರಲ್ಲಿ ಎಲ್ಲರದ್ದು ಒಪಿನಿಯನ್ ಬೇಕು ಅಂತಲ್ಲ. ಅವರೇ ಹೇಳಿದ್ದಾರೆ ಇಷ್ಟು ಕೋಟಿ ಜನರನ್ನ ನಾವು ರೀಚ್ ಆಗಿದ್ದೀವಿ, ಇಷ್ಟು ಕೋಟಿ ಜನರಿದ್ರು ಅಂತ ಹೇಳ್ತಕ್ಕಂಥದ್ದನ್ನ. ಹಾಗಾಗಿ ಅದು ಜಾತಿ ಸಮೀಕ್ಷೆಯೇ ಹೊರತು ಜಾತಿ ಗಣತಿ ಅಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಜಾತಿ ಗಣತಿ ಬೇರೆ, ಸೆನ್ಸಸ್ ಇಸ್ ಡಿಫರೆಂಟ್. ಇದು ದೇಶದಲ್ಲಿ ನಡೀತಕ್ಕಂಥ ಒಂದು ಕಾರ್ಯ. ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಕ್ಯಾಸ್ಟ್, ಈಗ ಏನು ಮಾಡಿದ್ದಾರೆ ಅದಕ್ಕೊಂದು ಕ್ಯಾಸ್ಟನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಮೇ ಬಿ 1931 ಯಾವ ಕ್ವಶನ್ಗಳನ್ನ ಇವ್ರು ರಿಮೂವ್ ಮಾಡಿದ್ರು ಅದನ್ನು ಇನ್ಕ್ಲೂಡ್ ಮಾಡೋದು. ಯಾಕೆಂದ್ರೆ ತಳ ಇಲ್ಲ ಬುಡ ಇಲ್ಲ ಅಂತ ಹೇಳುವಂಥ ಕ್ವಶನ್ ಉದ್ಭವಿಸೋದಿಲ್ಲ. ಇನ್ನೊಂದು, ಯಾವುದೇ ಒಂದು ಈ ಸರ್ಕಾರಗಳು ಏನು ಮಾಡ್ತಾ ಇದ್ದಾವಲ್ಲ, ನಮ್ಮ ಸರ್ಕಾರ ಯಾವತ್ತೇ ತಗೊಂಡ್ರು ಬದ್ಧತೆಯನ್ನು ತೋರಿಸಿದೆ. ಯಾವುದೇ ವಿಚಾರವನ್ನಾಗಿರಲಿ ತಗೊಂಡು 370 ತೆಗೆದಿರೋದಿರ್ಬೋದು, ಪ್ರತಿಯೊಂದರಲ್ಲೂ ಬದ್ಧತೆಯನ್ನು ತೋರಿಸಿದೆ. ಇವತ್ತು ಪೀಸನ್ನು ಎಷ್ಟು ವರ್ಷದೊಳಗೆ ನಾವು ಅಲ್ಲಿ ಎಷ್ಟು ದಿನ ನಾವಲ್ಲಿ ರಿಸ್ಟೋರ್ ಮಾಡಿಟ್ಟಿದ್ದೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಒಂದು ಸಣ್ಣ ಘಟನೆ ಆಯಿತು ಅದನ್ನೇ ಟೀಕೆ ಮಾಡುವುದು, ದೇಶದಾದ್ಯಂತ ಸುದ್ದಿ ಮಾಡೋದು, ಫೇಕ್ ವಿಡಿಯೋಗಳನ್ನು ಬಿಡೋದು. ಏನಿಲ್ಲ, ಮೊನ್ನೆಯಿಂದ ಇವರ ಟೂಲ್ ಕಿಟ್ ಗ್ಯಾಂಗ್ಗಳು ಹೆಂಗೆ ವರ್ತನೆ ಮಾಡ್ತಾ ಇದ್ದಾವೆ ಅಂದ್ರೆ, ದೇಶದೊಳಗ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದಾವೋ ಅವು ನಾಳೆ ಮುಂದಿನ ದಿನದಲ್ಲಿ ನೋಡಿ ಸಣ್ಣ ಘಟನೆ ಅಲ್ಲ, ಪ್ರತಿಯೊಂದು ಘಟನೆ ರೇ ನಿಮ್ಮವರಲ್ಲಿ ಅಲ್ಲ ರೇ, ನಿಮ್ಮಲ್ಲಿ ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದಾವಾಗ ನಿಮ್ ಪರಮೇಶ್ವರ್ ಸಾಹೇಬ್ರು ಬಂದು ಏನ್ ಹೇಳಿದ್ರು ಹೇಳಿ ಬಸ್ತನ್ನ, ಇದೊಂದು ಸಣ್ಣ ಘಟನೆ ನಡೀತು ಅಂತ ಹೇಳಿದ್ರು. ನಿಮ್ಮ ಒಂದ್ ನಿಮಿಷ, ಸೈನಿಕರ ಸಾವಿರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸರ್. ಗಣತಿ ಸರ್ ಜಾತಿ ಗಣತಿ ಬಗ್ಗೆ ಅಲ್ಲ, ಪ್ರತಿಯೊಂದು ವಿಚಾರ ನೀವು ಟೂಲ್ ಕಿಟ್ ಗ್ಯಾಂಗ್ ಏನ್ ಮಾಡ್ತಾ ಇದ್ದಾರೆ ಅದನ್ನ ಹೇಳಿ ಫಸ್ಟ್. ಸರ್ ಜಾತಿ ಗಣತಿ ಬಗ್ಗೆ ಮಾತಾಡೋಣ ಸರ್. ಏನ್ ಹೇಳಿಕೆ ಕೊಟ್ರು ಅಂತ ಹೇಳಿ ಫಸ್ಟ್, ಅದ್ರ ಬಗ್ಗೆ ಮಾತಾಡಿ. ಅದು ಸಣ್ಣ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನು ಉತ್ತರ ಕೊಟ್ರು ಅಂತ ಹೇಳಿ ಫಸ್ಟ್. ಅದ್ರ ಬಿಟ್ಟು ನೀವು ಇದನ್ನ ನನಗೆ ಸಣ್ಣ ಘಟನೆ ನಾವು ಮಾಡ್ತಾ ಇದೀವಿ, ಅದು ತಕ್ಕ ಉತ್ತರ ಕೊಡ್ತಾ ಇದ್ದೀವಿ. ನೀರಿಳಿಸಿದೀವಿ ಇವತ್ತು ಈ ದೇಶದ ಅವರಿಗೆ ತಕ್ಕದ ಚುನಾವಣೆ ಕೊಟ್ಟರೆ ಆಯ್ತು. ಮುಂಬೈ ಅಟ್ಯಾಕ್ ಆಯ್ತಲ್ಲ, ಏನ್ ಮಾಡಿದ್ರಿ ಹೇಳಿ. ರಾಜಕೀಯವಾಗಿ ರಾಜಕೀಯ ದಾಳವನ್ನೆಯಲ್ಲಿ ಪ್ರಯೋಗ ಮಾಡಬೇಡಿ ನೀವು. ಸೈನಿಕರನ್ನ ಹಾಕಿದ್ರೆ ಗೊತ್ತೇ ಇಲ್ಲ ನೋಡಿ, ಸಾವಿರಾರು ಜನ ಸೇರಿರೋದು ಗೊತ್ತಿಲ್ಲ ಅದು. ಸರ್ ಬರ್ತೀನಿ, ಒಂದು ಬ್ರೇಕ್ ಸಮಯ ಆಗಿದೆ ಸರ್. ಬರ್ತೀನಿ ಸರ್, ಇಲ್ಲ ಅಂದ್ರೆ ನಾವು ಒಂದು ಬ್ರೇಕ್ ನ ಸಮಯ ಆಗಿದೆ.